ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಅನು ಯೂಟ್ಯೂಬ್ ಚಾನಲ್. ಎಲ್ಲ ಅನು ಯೂಟ್ಯೂಬ್ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇವತ್ತು ನಾನು ಮಾವಿನಕಾಯಿ ಚಟ್ನಿ ಮಾಡೋಣ ಅಂತ ಒಂದು ತೋತಾಪುರಿಕಾಯಿ ಮೀಡಿಯಮ್ ಸೈಜ್ದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಇನ್ನೊಂದು ಕೆಲವೊಂದು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ನೋಡಿ. ಮಾವಿನಕಾಯಿ ಚಟ್ನಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಒಂದು 7ರಿಂದ 8. ಹಾಗೆ ನಾನು ಒಂದು ಅರ್ಧ ಸ್ಪೂನು ಜೀರಿಗೆ ಇಟ್ಕೊಂಡಿದ್ದೀನಿ, ಒಂದು 4-5 ಹೆಸರು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು ಕಡಲೆಬೇಳೆ, ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಗ್ಗರಣೆಗೆ ಮತ್ತು ಈ ಸಾಮಗ್ರಿ ಎಲ್ಲ ಹುರ್ಕೊಳ್ಳೋಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾನು ಕರಿಬೇವಿನ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ, ಒಗ್ಗರಣೆಗೆ ಬೇಕು ಕರಿಬೇವಿನ ಸೊಪ್ಪು ನೋಡಿ. ಇವಾಗ ಬಾಣಲಿ ಸ್ಟವ್ ಆನ್ ಮಾಡಿ ಬಾಣಲಿ ಇಡ್ತಾಯಿದ್ದೀನಿ. ಬಾಣಲಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಈ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಎಲ್ಲ ಹುರ್ಕೋಬೇಕಲ್ಲ, ಹಾಗಾಗಿ ಎಣ್ಣೆ ಹಾಕಿ ಇವಾಗ ಎಣ್ಣೆ ಬಿಸಿ ಆಗಿದೆ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ 3 ಒಟ್ಟಿಗೆ ಹಾಕ್ತೀನಿ. ಇವಾಗ ಬೆಳ್ಳುಳ್ಳಿ ಆಮೇಲೆ ಹಾಕ್ತೀನಿ ನೋಡಿ. ಇವಾಗ 3 ಒಟ್ಟಿಗೆ ಹಾಕಿ ಸ್ವಲ್ಪ ಸಣ್ಣ ಹುರಿನಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ ಸೀಸಬೇಡಿ, ನಮ್ಮ ಮಾವಿನಕಾಯಿ ಚಟ್ನಿ ರುಚಿ ಹಾಳಾಗುತ್ತೆ. ಈಗ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ. ಬೆಳ್ಳುಳ್ಳಿನೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರಿದು ನಂತರ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ, ಒಂದು 7ರಿಂದ 8. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹುಳಿ ಮಾವಿನಕಾಯಲ್ಲಿ ಕೂಡ ಮಾಡ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ನಾನು ತೋತಾಪುರಿ ಮಾವಿನಕಾಯಲ್ಲಿ ಮಾಡಿದ್ದೀನಿ ನೋಡಿ. ಇವಾಗ ಅದನ್ನು ಹುರ್ಕೊಂಬರ್ತೀನಿ. ಅದನ್ನು ಹುರಿದ ನಂತರ ಇವಾಗ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ತಣ್ಣಗಾದ ಮೇಲೆ ನಾವು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಬರೋಣ ನೋಡಿ. ಎಲ್ಲ ಇವಾಗ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಫುಲ್ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ ನೋಡಿ. ಇವಾಗೆಲ್ಲ ಹಾಕ್ಕೊಂಡೆ ಇದನ್ನು ನಾವೀಗ ತರಿಯಾಗಿ ಒಂದ್ಸಲ ರುಬ್ಕೊಂಬಂದ್ಬಿಡೋಣ. ಬನ್ನಿ ನೋಡಿ, ಇವಾಗ ನಾನು ರುಬ್ಕೊಂಬಂದಿದ್ದೀನಿ ತರಿಯಾಗಿ. ಇದ್ರ ಜೊತೆಗೆ ನಾನು ಈಗ ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಮಾವಿನಕಾಯಿನೂ ಹಾಕ್ಕೊಂಡು ಪೂರ್ತಿ ಮಾವಿನಕಾಯಿ ಹಾಕ್ಕೊಂಬಿಡಿ. ನೀರೇನು ಹಾಕೋದು ಬೇಡ, ಹಾಗೆ ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಎಲ್ಲ ಹಾಕಿದಾಯಿತು. ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ನೋಡಿ. ಇವಾಗ ನಾನು ನೈಸಾಗಿ ಪೇಸ್ಟ್ ಮಾಡಿ ತೊಗೊಂಬಂದಿದ್ದೀನಿ. ಈಗ ನಾವು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಬಾಣಲೆ ಇಟ್ಕೊಳ್ಳೋಣ ನೋಡಿ. ಇವಾಗ ಅದೇ ಬಾಣಲೆ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಒಂದು 3 ಸ್ಪೂನ್ ಎಣ್ಣೆ ಹಾಕ್ತೀನಿ, ಸಣ್ಣ ಸ್ಪೂನಲ್ಲಿ. ನೀವು ಬೇಕಾದ್ರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಸಾಕು ಅಂತ ಸಣ್ಣ ಸ್ಪೂನಲ್ಲಿ 3 ಸ್ಪೂನು ಎಣ್ಣೆ ಹಾಕ್ತೀನಿ. ಈ ಚಟ್ನಿ 2-3 ದಿನ ಹಾಗೆ ನೀವು ಮೇಲೆ ಇಟ್ಕೊಂಡು ಉಪಯೋಗ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಒಂದು 15 ದಿನ ಇರುತ್ತೆ. ಒಂದು ಬಾಟ್ಲಲ್ಲೋ ಅಥವಾ ಏರ್ಟೈಟ್ ಡಬ್ಬದಲ್ಲೋ ಹಾಕಿಟ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ. ಇವಾಗ ನಾನು ಎಣ್ಣೆ ಬಿಸಿಯಾಗಿತ್ತು, ಸಾಸಿವೆ ಹಾಕಿದೆ. ಈಗ ಹಿಂಗು ಕೂಡ ಹಾಕ್ತೀನಿ. ಹಿಂಗು ಇದಕ್ಕೆ ಹಾಕಲೇಬೇಕು, ರುಚಿ ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿ ಬರುತ್ತೆ ಹಿಂಗೋದು ನೋಡಿ. ಇವಾಗ ಕರಿಬೇವಿನ ಸೊಪ್ಪು ಕೂಡ ಹಾಕಿದೆ, ಒಂದೆಸಲು ಕರಿಬೇವಿನ ಸೊಪ್ಪು ಕೂಡ ಹಾಕಿ, ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಇಟ್ಕೊಂಡಿದ್ದೆ ಕೈನಲ್ಲಿ, ಅದನ್ನು ಕೂಡ ಹಾಕಿ ಈಗ ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿ ನಾವು ಆವಾಗಲೇ ರುಬ್ಬಿಟ್ಕೊಂಡ್ವಲ್ಲ ಮಾವಿನಕಾಯಿ ಚಟ್ನಿ, ಅದನ್ನು ಕೂಡ ಎಲ್ಲ ನೀಟಾಗಿ ಹಾಕ್ಬಿಡೋಣ. ಮಿಕ್ಸಿ ಜಾರಿಂದ ಎಲ್ಲ ತೆಗೆದು ನೀಟಾಗಿ ಹಾಕಿ ಎಲ್ಲ ತೆಗೆದು ಹಾಕಾಯಿತು. ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀವು ಇಲ್ಲಿ ಬೇಕಾದ್ರೆ ಬೆಲ್ಲ ಕೂಡ ಹಾಕ್ಕೋಬೋದು. ನಾನೇನೂ ಹಾಕಿಲ್ಲ, ಬರೀ ಉಪ್ಪು ಹಾಕಿದ್ದೀನಿ. ಹುಳಿ, ಸಿಹಿ, ಖಾರ 3 ಇದ್ದರೆ ಮಾವಿನಕಾಯಿ ಚಟ್ನಿ ತುಂಬ ಸೂಪರ್ ಇರುತ್ತೆ. ನಾನು ಸಿಹಿ ಮಾತ್ರ ಹಾಕಿಲ್ಲ, ಉಪ್ಪು, ಹುಳಿ, ಖಾರ ಇದೆ ಇದರಲ್ಲಿ. ನೀವು ಇದ್ರ ಜೊತೆಗೆ ಸಿಹಿ ಬೇಕಂದರೆ ಬೆಲ್ಲ ಹಾಕ್ಕೋಬೋದು, ಅದು ಟೇಸ್ಟ್ ಸಖತ್ತಾಗಿರುತ್ತೆ ನೋಡಿ. ಬಿಸಿ ಅನ್ನದ ಜೊತೆ ತುಪ್ಪ ಕಲಿಸ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ ರೀ. ಇಡ್ಲಿಗೂ ಆಗುತ್ತೆ, ದೋಸೆಗಾಗುತ್ತೆ, ಚಪಾತಿಗೆ, ರೊಟ್ಟಿಗೆ, ಎಲ್ಲದಕ್ಕೂ ಆಗುತ್ತೆ. ನೀವೊಂದು ಚಟ್ನಿ ಮಾಡಿಟ್ಕೊಂಡ್ರೆ ಒಂದು 15 ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು ನೋಡಿ. ಇವಾಗ ಆಗಿದೆ, ಚೆನ್ನಾಗಿ ಕುದ್ದಿದೆ. ಕೆಳಗಡೆ ಇಳಿಸ್ಕೊಳ್ಳೋಣ ನೋಡಿ, ಎಷ್ಟು ಗಟ್ಟಿ ಇದೆ ಚಟ್ನಿ. ಉಪ್ಪಿನಕಾಯಿ ಥರ ಯೂಸ್ ಮಾಡ್ಕೋಬೋದು ಬೇಕಂದರೆ ನೀವು. ಮೊಸರಿನ ಜೊತೆ ಸ್ವಲ್ಪ ಪಕ್ಕದಲ್ಲಿ ಇಟ್ಕೊಂಡು
ತಿಂತಾ ಇರ್ಬೋದು. ಒಂದು ಬಾಟ್ಲಲ್ಲಿ ಶೇಖರಣೆ ಮಾಡಿ ಇಟ್ಕೊಂಬಿಡಿ, ಆಗಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇನ್ನೇನು ಮಾವಿನಕಾಯಿ ಸೀಸನ್ ಮುಗಿತಾನೆ ಬಂತು. ಒಂದು ಸಲ ಮಾಡಿಟ್ಕೊಳ್ಳಿ, ಒಂದು 15 ದಿನ ಉಪಯೋಗ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸ್ದಾಗಿ ಅನು ಚಾನಲ್ನ ನೋಡ್ತಾ ಇದ್ದೀರೋ, ಅನು ಯೂಟ್ಯೂಬ್ ಚಾನಲ್ನ, ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ನನ್ನ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತಂತ ನನ್ನ ರೆಸಿಪಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್. ನೋಡಿ, ನಾನು ಈ ರೀತಿ ಬಾಟ್ಲಿನಲ್ಲಿ ತುಂಬಿ ಇಟ್ಕೊಂಬಿಟ್ಟಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಬಿಟ್ಟೆ, 2 ದಿನ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಟೆ, 2 ದಿನ ಈಚೆನೇ ಉಪಯೋಗಿಸ್ಕೊಂಡೆ. ಓಕೆ ಫ್ರೆಂಡ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ.